ಶಾಂಪು ತೊಗೊಂಡು ಅಲ್ಲೆಲ್ಲೆಲ್ಲ ಹಿಂಗೆ ಹಚ್ಕೋರಿ. ಹಿಂಗೆ ಯಾಕೆ ಹಚ್ಕೊಳಕತ್ತೇನೆ ಅನ್ನೋದು ನೆಕ್ಸ್ಟ್ ಗೊತ್ತಾಗತ್ತೆ ನೋಡಿ. ಈ ಥರ ಎಲ್ಲ ಹಚ್ಕೊಂಡಾದ್ಮೇಲೆ ಒಂದು ಟಪ್ಪು ಒಳಗೆ ಇದು ಮೈಕ್ರೋ ಫೈಬರ್ ಕ್ಲಾತ್ ಇರ್ತೈತಿ. ಮೈಕ್ರೋ ಫೈಬರ್ ಕ್ಲಾತ್ ತೊಗೊಂಡು ಇದ್ರೊಳಗೆ ಸ್ವಲ್ಪ ಶಾಂಪು ಹಚ್ಕೊಂಡು ಟಪ್ಪದ ಸ್ವಲ್ಪ ನೀರು ಹಾಕ್ಯಂಡು ನೀರನ್ನೇ ಸ್ವಲ್ಪ ವೆಟ್ ಮಾಡ್ಕೊಂಡು ಬಂದು ಹಿಂಗೆ ಗಾಡಿ ಗಸ ಗಾರ್ 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 ಅಂತ ಹಿಂಗೆ ತಿಕ್ಬೇಕು. ತಿಕ್ಕಿ ಆದ್ಮೇಲೆ ನೋಡ್ರಿ ಅಲ್ಲಿ ಶೋಮ್ನಾಗ ಹೆಂಗೆ ಬುರ್ಬ್ ಬರ್ತೈತಲ್ಲ ಹಂಗೆ ಬರೋದು. ಅದಕ್ಕಿಂತ ಹೆಚ್ಚಿಗೆ ಬರೋದು ನೋಡ್ರಿ ಏನು ಈ ಥರ ಚಂದ ಕ್ಲೀನಾಗಿ ಎಲ್ಲ ಮಸ್ತ್ ಹೊಲಸು ಹಂಗೆ ತಿಕ್ಬೇಕು. ಹಂಗೆ ಸ್ಪ್ರೇ ಹೊಡೆದ್ರೆ ನೀರು ಹೊಡೆದ್ರೆ ಎಲ್ಲ ಗಾಡಿ ಸ್ವಚ್ಛ ಆಗಲ್ಲ ರೀ. ಕೈ ಹೆಚ್ಚಿ ತಿಕ್ಕಲೇಬೇಕು, ತಿಕ್ಕಿದ್ಮೇಲೆ ಸ್ವಚ್ಛ ಆಗಲ್ಲ. ಇದಿಷ್ಟು ಮಾಡ್ಕೊಂಡು ನೋಡಿ ಬರೋ ಹೆಂಗೆ ಬರ್ತೈತಲ್ಲ. ಇದೆಲ್ಲ ಸ್ವಚ್ಛ ಗಾಡಿ ಎಲ್ಲ ಸ್ವಚ್ಛ ತಿಕ್ಕಿ ಆದ್ಮೇಲೆ ಮಸ್ತ್ ಮತ್ತೊಂದು ಸ್ಪ್ರೇ ಹೊಡೀರಿ. ಸ್ಪ್ರೇ ಹೊಡ್ಕೊಂಡು ಇಲ್ಲ ಸ್ಪ್ರೇ ಇತ್ತು ಸ್ಪ್ರೇ ಹೊಡೀರಿ. ಇಲ್ಲ ಅಂತಂದ್ರೆ ಪೈಪ್ ಇರ್ತೈತಿ, ಪೈಪ್ ಹಚ್ಚಿ ನೀರು ಹಿಡೀರಿ. ಪೈಪ್ ಇಲ್ಲ ಬಕೆಟ್ನೇ ತುಂಬ್ಕೇರಿ ಚಂಬ್ರಾಗ ಹಾಕಿ ನೀರು ಗೊಜ್ರಿ. ಒಟ್ಟು ಗಾಡಿ ಕೈ ಹಚ್ಚಿ ಗಾಡಿ ಕ್ಲೀನಾಗಿ ತೊಳ್ಕೊಬೇಕು. ಹಿಂಗೆಲ್ಲ ತೊಳ್ಕೊಂಡು ಆದಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕು ನಾವು, ಅದು ಸ್ವಲ್ಪ ಡ್ರೈ ಆಗಕ್ಕೆ ಬಿಡ್ಬೇಕು. ಡ್ರೈ ಆಗಕ್ಕೆ ಬಿಟ್ಟಾದ್ಮೇಲೆ ಬಿಸಿಲು ನಿಲ್ಸಿದ್ರೆ ಡ್ರೈ ಆಕತಿ. ಡ್ರೈ ಆದ್ಮೇಲೆ ನಾವು ಒಂದು ಒಣ ಬಟ್ಟೆ ತಗೊಂಡು ಚಂದ ಗಾಡಿ ಒರೆಸ್ಬೇಕು. ಗಾಡಿ ಒರೆಸಿ ಆದ್ಮೇಲೆ ಸ್ವಲ್ಪ ನಮ್ಮ ಹತ್ರ ಒಂದು ಸ್ವಲ್ಪ ಪಾಲಿಶ್ ಮೈಕ್ರೋ ಫೈಬರ್ ಕ್ಲಾತ್ ಒಳಗೆ ಸ್ವಲ್ಪ ಪಾಲಿಶ್ ಸ್ಪ್ರೇ ಮಾಡ್ಕೊಂಡು ಈಗ ಒಣ ಬಟ್ಟೆಲಿ ಒರೆಸಾಗ್ತೇವೆ ನೋಡಿರಿ. ಒಣ ಬಟ್ಟೆ ಒರೆಸಾದ್ಮೇಲೆ ಈಗ ಪಾಲಿಶ್ ಸ್ಪ್ರೇ ಮಾಡ್ಕೊಂಡು ಚಂದ ಕ್ಲೀನಾಗಿ ಎಲ್ಲ ಕಡೆ ಸ್ವಚ್ಛ ಪಾಲಿಶ್ ಹತ್ತಂಗೆ ಒರೆಸ್ಬೇಕು. ಎಲ್ಲೆಲ್ಲಿ ಮೆಟಲ್ ಪಾರ್ಟ್ ಆಮೇಲೆ ಶೈನಿಂಗ್ ಎಲ್ಲೆಲ್ಲಿ ಬೇಕಲ್ಲ ಅಲ್ಲೆಲ್ಲ ಕ್ಲೀನಾಗಿ ಒರೆಸ್ಬೇಕು. ಈಗ ನಾವು ಒರೆಸಾಗ್ತಾನಲ್ಲ ಈ ರೀತಿ ಒರೆಸ್ಬೇಕು ನೋಡಿರಿ. ಹಿಂಗೆ ಒರೆಸಾದ್ಮೇಲೆ ಮಸ್ತ್ ಕ್ಲೀನಾಗಿ ಗಾಡಿ ಪಳ ಹೊಳಿತೈತಿ. ಹೊಸ ಗಾಡಿ ಹಾಕತ್ತೆ. ಆ ಶೋರೂಮ್ನಾಗ ತೋರಿಸ್ದಂಗೆ ಇಲ್ಲ ಹಂಗೆ. ಆಮೇಲೆ ನಿಮಗೆ ಚೈನ್ ಸ್ಪ್ರೇ ಮಾಡ್ಬೇಕಲ್ಲ, ಚೈನಿಗೆ ಎಲ್ಲ ಲೂಬ್ ಹಾಕ್ತಾರೆ. ಅದು ಸುಮ್ಮನೆ ಕಾಸ್ಟ್ ಹೆಚ್ಚಿಗೆ ಅದು. 1000 ರೂಪಾಯಿ, 1500 ರೂಪಾಯಿ, 800 ರೂಪಾಯಿ ಎಲ್ಲ ಚೈನ್ ಲೂಬ್. ನಾನು ಮೊದಲನ್ನ ಹಾಕ್ತಿದ್ದೆ. ಬಟ್ ಆಮೇಲೆ ನನಗೊಬ್ಬರು ಸಜೆಸ್ಟ್ ಮಾಡಿದರು, ನಮ್ಮ ಇಂಜಿನಿಂದ ಆಯಿಲ್ ಇರ್ತೈತಲ್ಲ, ಸುಟ್ಟು ಆಯಿಲ್ ಇರ್ತೈತಲ್ಲ, ಅದನ್ನು ಸಹಿತ ನಾವು ಚೈನಿಗೆ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡಿದ್ಮ್ಯಾಗ ನಿಮಗೆ ರಿವ್ಯೂ ಹೇಳತ್ತೀನಿ. ನನಗೆ ಏನು ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗೇ ಬಂದೈತಿ ನೋಡಿರಿ. ಎಷ್ಟು ಕ್ಲೀನ್ ಆಗೈತಿ. ಈಗ ನಾನು ಸುಟ್ಟು ಆಯಿಲ್ ಅವಲೇ ತೋರಿಸಿದ್ನಲ್ಲ ಬಾಟ್ಲಿ ಒಳಗೆ, ಆ ಸುಟ್ಟು ಆಯಿಲ್ ಹಾಕೇನಿ ಚೈನಿಗೆ. ಹಿಂಗೆಲ್ಲ ಮಾಡಿ ಆದ್ಮೇಲೆ ನೋಡಿರಿ ಗಾಡಿ ಹೆಂಗೆ ಕಾಣಿಸ್ತೈತೆ. ಗಾಡಿ ಪಳ ಹೆಂಗೆ ಹೊಳಿತೈತೆ ನೋಡಿರಿ. ಯಾವ ಶೋರೂಮ್ನಾಗ ತೊಳೆದ್ರೂ ಹಿಂಗಾಗಿರಲ್ಲ. ಹಂಗೆ ಕ್ಲೀನಾಗಿ ನಮ್ಮ ಗಾಡಿ ನಾವು ಸ್ವಚ್ಛಾಗಿ ತೊಳ್ಕೊಬೇಕು. ಚೈನ್ ನೋಡಿರಿ ಎಷ್ಟು ಕ್ಲೀನಾಗಿ ಕಾಣಿಸ್ತೈತೆ ಚೈನಿಂದ. ಅದು ಆಯಿಲ್ ಹಾಕಿರೋದಕ್ಕೆ ಆಯಿಲ್ ಸ್ವಲ್ಪ ಹಿಂಗೆ ಹಣಗ್ತಿರ್ತೈತಿ. ಅದೇನು ಆಮೇಲೆ ಗಾಡಿ ಓಡ್ತಾ ಸರಿ ಆಕತ್ತದ. ಏನಿಲ್ಲ ರೀ, ಸಿಂಪಲ್ ಇಷ್ಟ ಐತಿ. 2 ರೂಪಾಯಿದು ಶಾಂಪು, ಒಂದು 20 ರೂಪಾಯಿ ಡೀಸೆಲ್, ಫ್ರೀ ಸುಟ್ಟು ಆಯಿಲ್, ಮುಗೀತು ಗಾಡಿ ಕ್ಲೀನ್. ಪೂರ್ತಿ ಅಫೋರ್ಡೆಬಲ್ ಪ್ರೈಸ್ ಒಳಗೆ ನಿಮ್ಗೆ ಗಾಡಿ ಕ್ಲೀನ್ ಆಗೋದು ಹೆಂಗೆ, ಗಾಡಿ ವಾಶ್ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದು ನಿಮಗೆ ಇಲ್ಲಿ ತೋರಿಸ್ಕೊಟ್ಟ ನೋಡಿರಿ. ಎಷ್ಟು 2 ರೂಪಾಯಿ ಶಾಂಪು, ಒಂದು 20 ರೂಪಾಯಿ ಡೀಸೆಲ್, ಆಮೇಲೆ ಮಷೀನ್ ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮುಗೀತು. ಕ್ಲಾತ್ ಗೀತಂತ ನಿಮ್ಮ ಹತ್ರ ಇರ್ತವೆ. ಇಲ್ಲ ಅಂದ್ರೆ ರಿಲಯನ್ಸ್ ಒಳಗೆ ಹೋಗಿ ಎಲ್ಲ 60 ರೂಪಾಯಿ ಕೊಟ್ಟರೆ 4 ಮೈಕ್ರೋ ಫೈಬರ್ ಕ್ಲಾತ್ ಕೊಡ್ತಾರೆ. ಇಷ್ಟರೊಳಗೆ ಗಾಡಿ ಸ್ವಚ್ಛ ಆಗುತ್ತೆ. ಯಾವಾಗ ಬೇಕಾವಾಗ ಕ್ಲೀನ್ ಮಾಡ್ಕೊಬೋದು ಗಾಡೀಲಿ. ಯಾರಿಗೆ ಕಾಯ್ಬೇಕು ಅನ್ನಂಗಿಲ್ಲ, ಏನಿಲ್ಲ, ಪಾಳೆ ಹಚ್ಬೇಕು ಅನ್ನಂಗಿಲ್ಲ. ವಾಷಿಂಗಿಗೆ ಅಮಾಸೆ ಬಂದು ತೊಳಿಬೋದು, ಹುಣ್ಣಿಮೆ ಬಂದು ತೊಳಿಬೋದು, ಯಾವಾಗ ಬೇಕಾದ್ರೂ ತೊಳಿ. ತಿಂಗಳದಾಗ 4 ಸಲ ತೊಳ್ತಾರೆ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಾಗ